ಸೊಲೊಮೋನ್ ರಾಜ ಜ್ಞಾನ ಮತ್ತು ಐಶ್ವರ್ಯದ ರಹಸ್ಯವೇನು? ವಾಸ್ತವವೇ ಅಥವಾ ಕಥೆಯೇ? ನಮಸ್ಕಾರ ಸ್ನೇಹಿತರೆ, ಇಂದಿನ ನಮ್ಮ ವಿಡಿಯೋದಲ್ಲಿ ಇತಿಹಾಸದ ಮತ್ತು ಬೈಬಲ್ನ ಅತಿದೊಡ್ಡ ರಹಸ್ಯಗಳಲ್ಲಿ ಒಂದಾದ ಸೊಲೊಮೋನ್ ರಾಜನ ಬಗ್ಗೆ ತಿಳಿಯೋಣ. ಒಬ್ಬ ವ್ಯಕ್ತಿಗೆ ಇಷ್ಟೊಂದು ಅಪಾರವಾದ ಜ್ಞಾನ, ಅಸೀಮವಾದ ಐಶ್ವರ್ಯ ಮತ್ತು ಕೀರ್ತಿ ಹೇಗೆ ಸಾಧ್ಯವಾಯಿತು? ಇವತ್ತು ನಾವು ಮಾತನಾಡುವ ಅರಮನೆಗಳು ನಿಜವಾಗಿಯೂ ಇದ್ದವೋ ಅಥವಾ ಇವೆಲ್ಲ ಬರೀ ಕಟ್ಟುಕತೆಗಳೇ? ಇಂದಿನ ವಿಡಿಯೋದಲ್ಲಿ ಸತ್ಯವೇದದ ಆಧಾರದ ಮೇಲೆ ಸತ್ಯವನ್ನು ಹುಡುಕೋಣ. ಸೊಲೊಮೋನನಿಗೆ ಜ್ಞಾನ ಸಿಕ್ಕಿದ್ದು ಹೇಗೆ? ಸೊಲೊಮೋನನಿಗೆ ಜ್ಞಾನ ಹುಟ್ಟಿನಿಂದಲೇ ಬಂದಿದ್ದಲ್ಲ. 1 ಅರಸುಗಳು 3ನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ, ದೇವರು ಸೊಲೊಮೋನನಿಗೆ ಕನಸಿನಲ್ಲಿ ಬಂದು, ನಿನಗೆ ಏನು ಬೇಕೋ ಕೇಳಿಕೋ ಎಂದು ಹೇಳುತ್ತಾರೆ. ಸೊಲೊಮೋನ್ ಕೇಳಿದ್ದು ಐಶ್ವರ್ಯವನ್ನಲ್ಲ, ಆಯುಷ್ಯವನ್ನಲ್ಲ, ಬದಲಾಗಿ ತನ್ನ ಜನರನ್ನು ಆಳಲು ವಿವೇಕದ ಹೃದಯವನ್ನು ಕೇಳಿದನು. ದೇವರ ದೃಷ್ಟಿಯಲ್ಲಿ ಇದು ಎಷ್ಟೊಂದು ಪ್ರಿಯವಾಗಿತ್ತೆಂದರೆ, ದೇವರು ಅವನಿಗೆ ಅಪ್ರತಿಮ ಜ್ಞಾನವನ್ನು ಕೊಟ್ಟರು. ಅಂದಿನಿಂದ ಸೊಲೊಮೋನ್ ಜಗತ್ತಿನ ಅತ್ಯಂತ ಬುದ್ಧಿವಂತ ರಾಜನಾದನು. ಅಪಾರ ಧನ, ಸಂಪತ್ತು ಮತ್ತು ಐಶ್ವರ್ಯ. ಜ್ಞಾನವನ್ನು ಕೇಳಿದ ಸೊಲೊಮೋನನಿಗೆ ದೇವರು ಕೇಳದ ಐಶ್ವರ್ಯವನ್ನು ದಯಪಾಲಿಸಿದನು. ಬೈಬಲ್ ಹೇಳುವ ಪ್ರಕಾರ ಸೊಲೊಮೋನನ ಆಳ್ವಿಕೆಯಲ್ಲಿ ಬೆಳ್ಳಿಯನ್ನು ಕಲ್ಲಿನಷ್ಟೇ ಸಾಮಾನ್ಯವೆಂದು ಪರಿಗಣಿಸಲಾಗಿತ್ತು. ಅಷ್ಟು ಚಿನ್ನ ಮತ್ತು ಸಂಪತ್ತು ಅವನ ಬಳಿಯಲ್ಲಿತ್ತು. ಒಫೀರದಿಂದ ಬರುವ ಚಿನ್ನ, ವ್ಯಾಪಾರ ಮತ್ತು ಬೇರೆ ಬೇರೆ ದೇಶದ ರಾಜರು ಅವನ ಜ್ಞಾನವನ್ನು ಕೇಳಲು ತರುತ್ತಿದ್ದ ಕಾಣಿಕೆಗಳು ಅವನ ಸಂಪತ್ತನ್ನು ಹೆಚ್ಚಿಸಿದವು. ಸೊಲೊಮೋನನ ಅರಮನೆ ವಾಸ್ತವವೇ ಅಥವಾ ಕಥೆಯೇ? ಬಹಳಷ್ಟು ಜನರು ಕೇಳುವ ಪ್ರಶ್ನೆ. ಇವತ್ತು ಆ ಅರಮನೆಗಳಿವೆಯಾ? ಸ್ನೇಹಿತರೆ, ಪುರಾತತ್ವ ಶಾಸ್ತ್ರಜ್ಞರು ಇಸ್ರೇಲ್, ಜೆರುಸಲೇಮ್ ಮತ್ತು ಹಜೋರ್, ಮೆಗಿಡೋ ಮುಂತಾದ ಪ್ರದೇಶಗಳಲ್ಲಿ ಸೊಲೊಮೋನ ಕಟ್ಟಿಸಿದ ಗೇಟ್ಗಳು ಮತ್ತು ಅರಮನೆಯ ತಳಪಾಯಗಳನ್ನು ಕಂಡು ಹಿಡಿದಿದ್ದಾರೆ. ಬೈಬಲ್ ವಿವರಿಸುವ ಸೊಲೊಮೋನನ ದೇವಾಲಯದ ವೈಭವ ಇಂದಿಗೂ ಇತಿಹಾಸದ ಪುಟಗಳಲ್ಲಿ ಮತ್ತು ಭೂಗರ್ಭದಲ್ಲಿ ಸಾಕ್ಷಿಯಾಗಿದೆ. ಇದು ಕಟ್ಟುಕತೆಯಲ್ಲ, ಇತಿಹಾಸ. ಸೊಲೊಮೋನನ ಜೀವನದ ನಮಗೆ ಏನು ಕಲಿಸುತ್ತದೆ? ಸಂಪತ್ತು ಮುಖ್ಯವಲ್ಲ, ಆದರೆ ದೇವರು ಕೊಟ್ಟ ವಿವೇಕ ಮತ್ತು ದೇವರ ಮೇಲಿನ ಭಯವೇ ಮನುಷ್ಯನ ನಿಜವಾದ ಸಂಪತ್ತು. ಸೊಲೊಮೋನ್ ಅಂತಿಮವಾಗಿ ಹೇಳಿದ್ದು, ದೇವರನ್ನು ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಕೊಳ್ಳುವುದೇ ಮನುಷ್ಯನಿಗೆ ಮುಖ್ಯವಾದುದು. ಬನ್ನಿ ಈ ವಿಷಯದ ಕುರಿತು ಪ್ರಾರ್ಥಿಸೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಸೊಲೊಮೋನ್ ರಾಜನಿಗೆ ನೀನು ದಯಪಾಲಿಸಿದ ವಿವೇಕವು ನಮಗೆ ದೊರಕಲಿ. ಈ ಪ್ರಪಂಚದ ಐಶ್ವರ್ಯಕ್ಕಿಂತಲೂ ನಿನ್ನ ಚಿತ್ತವನ್ನು ಅರಿತುಕೊಳ್ಳುವ ಜ್ಞಾನವೇ ನಮಗೆ ಹೆಚ್ಚು ಎಂದು ನಾವು ನಂಬುತ್ತೇವೆ. ನಮ್ಮ ಜೀವನದ ಪ್ರತಿಯೊಂದು ನಿರ್ಧಾರದಲ್ಲೂ ನಿನ್ನ ವಿವೇಕವು ನಮ್ಮಲ್ಲಿ ನಡೆಸಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ, ಆಮೇನ್. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮತ್ತಷ್ಟು ಸತ್ಯವೇದದ ವಿಷಯಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.